ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ ಸಂಖ್ಯೆ 121ರಲ್ಲಿ ರಾಮ ಮತ್ತು ಸೀತೆಯ ನಡುವೆ ನಡೆದಂಥ ಸಂವಾದ, ಸೀತೆ ರಾಮನನ್ನು ತನ್ನನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಹೋಗಬೇಡ, ತನ್ನನ್ನು ಕರೆದುಕೊಂಡು ಹೋಗುವಂಥ ಅರಣ್ಯಕ್ಕೆ ಪರಿಪರಿಯಾಗಿ ಬೇಡ್ತಾಳ. ಅದೇ ವೇಳೆ ಹೇಳ್ತಾಳೋ, ನೀ ನನ್ನ ಇಲ್ಲಿ ಬಿಟ್ಟು ಹೋದೆ ಅಂದ್ರೆ ನಾನು ನಿಂದನೆಗೆ ಕಾರಣ ಆಗ್ತಾನೆ, ಮತ್ತು ನೀನು ನಿಂದನೆಗೆ ಕಾರಣ ಆಗ್ತೀಯ. ಅದಕ್ಕೆ ಎಲ್ಲ ದುಃಖಗಳನ್ನು ನಿನ್ನ ಸಲುವಾಗಿ ನಾನು ಸಹಿಸ್ತೇನೆ, ನೀ ಜೊತೆಗಿದ್ದರೆ ಸಾಕು ನನಗೆ ಅಂತ ಹೇಳಿ ರಾಮನಲ್ಲಿ ಬೇಡಿಕೊಂಡಾಗ ಆ ರಾಮ ಅವರು ಹೇಳ್ತಾನೆ, ಇಲ್ಲ, ನನಗೆ ನಿನ್ನ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕಾಗಿತ್ತು ಮತ್ತು ನಿನ್ನ ಅಭಿಪ್ರಾಯ ನನ್ನೊಂದಿಗೆ ಬರಬೇಕಂತ ಐತಂದಾಗ ನಾನು ಕರ್ಕೊಂಡು ಹೋಗ್ತೇನೆ ಅಂತ ರಾಮ ಒಪ್ಪಿಗೆಯನ್ನು ಕೊಡ್ತಾನೆ. ಮುಂದೆ ರಾಮ ಅದರಂತೆ ಸೀತೆಗೆ ಹೇಳ್ತಾನೆ, ನಿಂದು ಏನಿದೆಯಲ್ಲ ಒಡವೆಗಳು, ಆಭರಣಗಳು, ಈ ನಿಂದು ಸಂಪತ್ತಿದೆ ವಿವಿಧ ರೂಪದಲ್ಲಿ, ಅದನ್ನೆಲ್ಲ ದಾನ ಮಾಡಿ ನನ್ನೊಂದಿಗೆ ಅರಣ್ಯಕ್ಕೆ ನಡೆಯಲು ಸಿದ್ಧಳಾಗಂತ ಹೇಳ್ತಾನೆ. ಇವರಿಬ್ಬರದು ಏನು ಸಂವಾದ ನಡೆದಿರ್ತದೆ ಸೀತೆ ಮತ್ತು ರಾಮನ ಮಧ್ಯೆ, ಅಲ್ಲೇ ನಿಂತಿರ್ತಾನೆ ಲಕ್ಷ್ಮಣ. ಎಲ್ಲ ಕೇಳ್ತಾನೆ. ಕೇಳಿದ ನಂತರ ಗಟ್ಟಿಯಾಗಿ ಕೆಳಗೆ ಬಿದ್ದು ಅಣ್ಣನ ಎರಡೂ ಪಾದಗಳನ್ನು ಹಿಡ್ಕೊಳ್ತಾನೆ. ಲಕ್ಷ್ಮಣ ರಾಮ ಅಣ್ಣನ ಎರಡು ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಅಣ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಗಜ ಮೃಗ ತುಂಬಿದ ಅರಣ್ಯಕ್ಕೆ ನೀವು ಹೋಗುವಾಗ, ನೀವು ಅಂದರೆ ಇಲ್ಲಿ ರಾಮ ಸೀತೆ ಇಬ್ಬರು, ನೀವು ಆನೆಗಳ ಹಿಂಡಿನಿಂದ ತುಂಬಿದ್ದು, ಮೃಗಗಳಿಂದ ತುಂಬಿದ್ದು, ಪಕ್ಷಿ ಕೀಟಗಳಿಂದ ತುಂಬಿದಂಥ ದಟ್ಟಾರಣ್ಯಕ್ಕೆ ನೀವಿಬ್ಬರು ಹೊಂಟಿದ್ದೀರ. ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ರಿ, ಧನುಷ್ಯದೊಂದಿಗೆ ನಿಮ್ಮ ಮುಂದೆ ನಾನು ನಡೆಯುವೆ ಅರಣ್ಯದಲ್ಲಿ. ನಾನು ನಿಮ್ಮ ಮುಂದನ ಕೈಯಾಗ ಧನುಷ್ಯ ಹಿಡ್ಕೊಂಡು ನಿಮಗೇನೋ ಕಂಟಕಗಳು ಅಥವಾ ಯಾವುದೇ ಇದು ಎದುರಾಗಬಾರ್ದು, ಕಂಟಕಗಳು ಎದುರಾಗಬಾರ್ದು ಅಂತ ಹೇಳಿ ನಾನೇ ಮುಂದೆ ಇದ್ದು ಕೈಯಾಗ ಬಿಲ್ಲ ಬಾಣ ಧರಿಸ್ಕೊಂಡು ನಾನು ಮುಂದೆ ನಡೀತೀನಿ. ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಲಕ್ಷ್ಮಣ ರಾಮನಲ್ಲಿ ಕೇಳ್ಕೊಳ್ತಾನೆ. ಮುಂದುವರೆದು, ಬೇಡ ಎನಗೆ ನಿನ್ನಿಲ್ಲದ ಸ್ವರ್ಗ. ನೋಡಿ, ಅಣ್ಣ ತಮ್ಮ ಎಷ್ಟು ಪ್ರೀತಿ ಇದೆ ನೀವು ಹಾತತ್ತು. ಅಣ್ಣ ರಾಮ, ನೀ ಇಲ್ಲದ ಸ್ವರ್ಗ ನನಗೆ ಬೇಡ, ನನಗೇನು ಬೇಡ, ನೀನು ಒಬ್ಬನಿದ್ದರೆ ಸಾಕು, ನಿನ್ನ ಜೊತೆ ಬೇಕು ನನಗೆ, ಇದನ್ನು ಬಿಟ್ಟು. ನೋಡ್ರಿ, ಇವತ್ತಿಂದು ಭಾತೃತ್ವ ಪ್ರೇಮ ಎಲ್ಲಿ ಹೋಗಿದೆ ಅಂದರೆ, ಒಬ್ಬ ತಂದೆಗೆ ಒಬ್ಬ ಗಂಡು ಮಗ ಇದ್ರೆ ಅಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಒಬ್ಬ ತಂದೆಗೆ ಒಬ್ಬನಿಗಿಂತ ಹೆಚ್ಚು ಗಂಡು ಮಕ್ಕಳಾದವು ಅಂದ್ರೆ ಸಮಸ್ಯೆ ಬರ್ತಿದೆ. ನೋಡಿ, ಈಗಾರು ರಾಮಾಯಣದಲ್ಲಿನೂ ಆ ಕೆಣಕಿದ್ದು ಅದೇ ವಿಷಯನ. ಅದು ಅಣ್ತಮ್ಮರಲ್ಲಿ ಏನು ಭಿನ್ನಾಭಿಪ್ರಾಯ ಇರೋಕ್ಕಿಲ್ಲ, ಎಲ್ಲರೂ ರಾಮನನ್ನು ಪ್ರೀತಿ ಮಾಡ್ತಿದ್ರು. ಆದರೆ ಭರತನ ತಾಯಿ ಮೂಲಕ ಈ ಒಂದು ಬೆಳವಣಿಗೆ ಆಗ್ತಿದೆ. ಇವತ್ತು ನೋಡ್ಬೇಕಾದ್ರೆ ನಮ್ದು ಏನಿದೆ ಅಂದರೆ, ಯಾವ ತಮ್ಮಂದಿರರು ಯಾವ ಅಣ್ಣಂದಿರರು ತಮ್ಮಂದಿರರನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಅನ್ನೋದಿರಲಿಲ್ಲ. ತಮ್ಮಂದಿರದ್ದು ಕುತಂತ್ರವನ್ನು ಹಾಕಿರ್ತಾರೆ. ತಮ್ಮದೇನಾದರೂ ಪಿತ್ರಾರ್ಥ ಆಸ್ತಿ ಇತ್ತಂದ್ರೆ ಆ ಆಸ್ತಿಯನ್ನು ತಾನೇ ಬಡ್ಕೋಬೇಕಂತ ಇರ್ತದೆ. ಮತ್ತು ಪದೇ ಪದೇ ಜಗಳು ಆಗ್ತಿರ್ತಾವ. ತಮ್ಮಗಳೇನು ಮಾಡ್ತಿರ್ತಾರೆ, ಅಣ್ಣನಿಗೆ ಎಲ್ಲ ಮೋಸ ಮಾಡಿ ತಾವೆಲ್ಲ ಮಾಡ್ಕೋಬೇಕಂಥೇಳಿ ಇವತ್ತು ಜಗತ್ತೇನಿದೆ ಅಂದರೆ ಆ ಒಂದು ಬಾಂಧವ್ಯ ಉಳಿಲಿಲ್ಲ, ಅಣ್ಣ ತಮ್ಮರ ಪ್ರೀತಿ ಉಳಿಲಿಲ್ಲ. ಇವತ್ತು ಎಲ್ಲಿ ನೋಡ್ತೀರಿ, ಎಲ್ಲ ಮೋಸ ಮತ್ತು ವೈರತ್ವ, ಹೊಡೆದಾಟ ಇದರಿಂದ ತುಂಬಿದೆ. ನೋಡಿ, ವಾಲ್ಮೀಕಿ ರಾಮಾಯಣದ ಒಂದು ವಿಶೇಷತೆ ಏನು ಅಂದರೆ, ಅದು ಭ್ರಾತೃತ್ವ ಪ್ರೇಮವನ್ನು ಬೋಧಿಸ್ತಿದೆ. ಅಂಬೇಡ್ಕರ್ ಅವರು ಕೂಡ ಮತಧರ್ಮಗಳ ಆಯ್ಕೆಯಲ್ಲಿ ಅವಾಗ ಅವರು ಅಲ್ಲೇ ಇದನ್ನು ಹುಡುಕ್ತಿರ್ತಾರೆ. ಅವರು ಯಾವ ಮತಧರ್ಮದಲ್ಲಿ ಭ್ರಾತೃತ್ವ ಇದೆ ಆ ಮತಧರ್ಮವನ್ನು ಸ್ವೀಕರಿಸಬೇಕಂತ ಹೇಳಿ ಅವರು ಹುಡುಕ್ತಿರ್ತಾರೆ. ಅದೇ ಪ್ರಕಾರ ನೋಡಿ, ಸಂವಿಧಾನ ಬರಿಬೇಕಾದ್ರೂ ಅಲ್ಲಿ ಫ್ರೆಟರ್ನಿಟಿ ಅಂತ ಇದೆ, ಭ್ರಾತೃತ್ವ ಇದೆ. ಮುಂದೆ ಇತರದ್ದು ಕ್ರಾಂತಿ ಆಯ್ತಲ್ಲ, ಫ್ರೆಂಚ್ ಕ್ರಾಂತಿಯಲ್ಲಿ 3 ತತ್ವಗಳಲ್ಲಿ ಒಂದು ತತ್ವ ಭ್ರಾತೃತ್ವ ಅಂದರೆ ಅಣ್ಣ ತಮ್ಮರದ ಒಂದು ಪ್ರೀತಿ ಏನಿದೆ, ಬಾಂಧವ್ಯ ಏನಿದೆ, ಅದು ಬಹಳ ಮುಖ್ಯ ಇದೆ. ಅದು ಒಂದು ಒಡ ಹುಟ್ಟಿದವರು ಇರ್ಬೋದು ಅಥವಾ ಸಮಾಜದಲ್ಲಿ ಬೇರೆಯವರು ಇರ್ಬೋದು. ಬೇರೆಯವ್ರ ಜೊತೆಗೆ ನಾವು ಅದೇ ಭಾವನೆಯನ್ನು ಹೊಂದಬೇಕು.
ಒಡ ಹುಟ್ಟಿದವ್ರ ಜೊತೆಗೆ ಅದೇ ಭಾವನೆಯನ್ನು ಹೊಂದಬೇಕು. ನಮ್ಮ ಮಧ್ಯದಲ್ಲಿ ಭ್ರಾತೃತ್ವ ಇತ್ತಂದ್ರೆ ಮಾತ್ರ ಈ ಎಲ್ಲವೂ ನೆಮ್ಮದಿಯನ್ನು ಸಾಗ್ತದೆ, ಸುಗಮವಾಗಿ ಸಾಗ್ತಿದೆ. ಭ್ರಾತೃತ್ವ ಇರಲಿಲ್ಲ ಅಂದ್ರೆ ಅದು ನೆಮ್ಮದಿ ಸಾಧ್ಯ ಇಲ್ಲ ಮತ್ತು ಯಾರೂ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಅದು ಇವತ್ತು ಸಂಪೂರ್ಣವಾಗಿ ಇಲ್ಲದಾಗಿದೆ ಅನ್ಬೋದು ಅಥವಾ ಗೌಣವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಲಕ್ಷ್ಮಣನ ಉದಾಹರಣೆ ತಗೊಂಡಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನಿಲ್ಲದ ಸ್ವರ್ಗ ಬೇಡ ಅಂದರೆ ನೀನಿಲ್ಲದ ಅಯೋಧ್ಯೆನೂ ಬೇಡ, ನೀನಿಲ್ಲದ ಸುಖ ಬೇಡ, ನೀನಿಲ್ಲದ ಬದುಕು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರ್ತಾನೆ ಅವನು. ಅದಕ್ಕೆ ಅನ್ನ ಹೇಳ್ತಾನೆ, ನೀನಿಲ್ಲದ ನಂದು ಬದುಕು ಶೂನ್ಯದೆ ಅಣ್ಣ, ನೀನು ನನಗೆ ಕರ್ಕೊಂಡು ನಡಿ ಅಂತ ಹೇಳ್ತಾನೆ. ಮುಂದುವರಿದು ಅಮರತ್ವ, ಚಿರಂಜೀವಿ ಆಗೋದು ಅಂದರೆ ಮರಣಿಲ್ಲ. ಒಂದು ವೇಳೆ ನನಗೆ ಯಾರಾದರೂ ಅಮೃತ್ವ ಕೊಡ್ತಾರಂತ ಬಂದ್ರಂದ್ರೆ ನಿನ್ನ ಚಿರಂಜೀವಿಯಾಗಿ ಮಾಡ್ತಾನಂದ್ರೆ ಆ ಚಿರಂಜೀವಿನೂ ಬೇಡ. ನೀನು ಎಷ್ಟು ದಿವಸ ಇರ್ತೀಯ, ನೀನು ಎಲ್ಲಿರ್ತೀಯ, ನಾನು ಅಲ್ಲೇ ಇರ್ತೀನಿ. ಯಾರಾದರೂ ನಿನ್ನನ್ನು ಬಿಟ್ಟು ನನಗೆ ಚಿರಂಜೀವಿ ಕೊಡ್ತಾನಂತ ಬಂದ್ರೆ ಅಣ್ಣ, ನಿನ್ನ ಮತ್ತು ಚಿರಂಜೀವಿ ಬದುಕಿನ ಬಗ್ಗೆ ಆಯ್ಕೆ ಮಾಡಿದ್ರೆ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಭೂಮಂಡಲಾಧಿಪತ್ಯ ಇದು ಬ್ಯಾಡ್ ನನಗೆ. ಇಡೀ ಪೃಥ್ವಿ ಮ್ಯಾಗ ನನ್ನ ರಾಜನ ಪಟ್ಟಾಭಿಷೇಕ ಕಟ್ಟರು ಸಹಿತ ನನಗೆ ಬ್ಯಾಡಣ್ಣ. ನನಗೆ ಬೇಕಾದದ್ದು ನಿನ್ನ ಪ್ರೀತಿ, ನಿನ್ನ ಆಶ್ರಯ ಬೇಕು ನನಗೆ. ನೀನು ನನ್ನ ಯಾವಾಗಲೂ ಮುಂದಿರಬೇಕು. ಅದಕ್ಕೆ ನನ್ನನ್ನು ಕರ್ಕೊಂಡು ನಡಿ ಅಂತ ಹೇಳಿ ನೋಡಿ, ಎಷ್ಟು ಪ್ರೀತಿ ಇದೆ, ಎಷ್ಟು ಭಾವನೆ, ಎಷ್ಟು ತ್ಯಾಗ ಇದೆ ನೋಡಿ. ಅಣ್ಣನ ಮುಂದೆ ಎಲ್ಲನೂ ಗೌಣ. ಯಾವ ಭೂಮಿ ಇಲ್ಲ, ಯಾವ ಅಧಿಕಾರ ಇಲ್ಲ. ಇವತ್ತು ಹಾಗಿಲ್ಲ. ರಾಜಕಾರಣಿಗಳಲ್ಲಿ ನೋಡಿ, ಅಣ್ಣ ಇಲೆಕ್ಷನ್ ನಿಂತಿದ್ದಂದ್ರೆ ತಮ್ಮನು ಇಲೆಕ್ಷನ್ ಇಲ್ಲ, ಅವನ ವೈರತ್ವ ಬಂತಂದ್ರೆ ಇಬ್ಬರು ಒಬ್ರಿಗೊಬ್ಬರನ್ನ ಕೆಳಗಿಳಿಸೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಮುಂದೆ ಇಲ್ಲಿ ಯಾವುದರಲ್ಲಿಯೂ ತಾಳ್ಮೆ ಇಲ್ಲ. ಮನುಷ್ಯ ಸ್ವಾರ್ಥಿಯಾಗಿ ಬಿಟ್ಟಾನ. ಎಲ್ಲನೂ ನಾನೇ, ಮಂತ್ರಿನೂ ನಾನೇ, ಚೀಫ್ ಮಿನಿಸ್ಟ್ರು ನಾನೇ, ಮತ್ತು ಸಂಸದರು ನಾನೇ, ಅಧಿಕಾರಿಯೂ ನಾನೇ, ಎಲ್ಲ ಸಂಪತ್ತು ನಂದ, ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳು ನಾನು. ಎಷ್ಟಂತ ಮನುಷ್ಯನಲ್ಲಿ ಸ್ವಾರ್ಥ ಇದೆ ನೋಡಿ. ಒಂದಿಷ್ಟು ಅವರಲ್ಲಿ ಭ್ರಾತೃತ್ವ ಕಾಣುವುದಿಲ್ಲ. ಮತ್ತು ನಾವೆಲ್ಲ ಬೋಧನೆಗಳನ್ನು ಮಾಡ್ತಿರ್ತೇವೆ ನೋಡಿ. ಅಲ್ಲಿ ಸ್ವಾತಂತ್ರ್ಯ ಬೇಕು, ವ್ಯಕ್ತಿ ಸ್ವಾತಂತ್ರ್ಯ ಬೇಕು, ಎಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಿ ನಾನೇ ಸೈತಾನಗತಿ ಕೂತಿರ್ತೀನಿ. ಎರಡನೇದರೂ ಸ್ವಾತಂತ್ರ್ಯ ಇರುವುದಿಲ್ಲ, ನಾ ಹೇಳಿದ್ದೆ ಮಾಡಬೇಕು ಅವರು. ಅಂತಹ ಒಂದು ಸೈತಾನದ ಅಂಶ ಅವರಲ್ಲಿ ಬೆಳೆದುಬಿಟ್ಟಿರ್ತದೆ. ಭ್ರಾತೃತ್ವ ಅಂತಾರೆ, ನೀವೆಲ್ಲ ಅಂತವ್ರು ಅಂತಾರೆ. ಆದರೆ ಮನುಷ್ಯನಾಗ ವೈರತ್ವ ಇಷ್ಟು ಮಟ್ಟಿಗೆ ಹೋಗಿರ್ತದಲ್ಲ, ತನ್ನ ವೈರಿಯನ್ನು ಹೆಂಗೆ ಸದಿ ಹೊಡಿಬೇಕು, ತನಗಿಂತ ಮುಂದೆ ಹೋಗೋರನ್ನು ಹೇಗೆ ನಾನು ನಾಶ ಮಾಡಬೇಕು, ಈ ಒಂದು ವೈರತ್ವ ಭ್ರಾತೃತ್ವವನ್ನು ಸಂಪೂರ್ಣವಾಗಿ ನಾವು ಪ್ರೀಚಿಂಗ್ದಲ್ಲಿ ಇವೆಲ್ಲ ಬೋಧನೆಗಳನ್ನು ಮಾಡ್ತೇವೆ. ಆದರೆ ಪ್ರಾಕ್ಟೀಸ್ನಾಗ ಮಾತ್ರ ಭೂಮಿಯಾಗಿ ಇವತ್ತಿನ ಕಾಲದಾಗ ನೋಡಬೇಕಾಗಿದ್ರೆ ಯಾರೂ ಸಿಗೋದಿಲ್ಲ. ಸಿಕ್ಕರೂ ಬಹಳ ರೇರ. ಮತ್ತು ಹೆಚ್ಚಾಗಿ ಸಿಕ್ಕವ್ರಂದರೆ ಈ ನೀಲಿ ಬಣ್ಣದ ನರಿಗಳು ಸಿಗ್ತಾವಂದ್ರೆ ಮ್ಯಾಗ ಬಣ್ಣ ಹಾಕ್ಕೊಂಡು ಆಕಳಗತೆ ಇದನ್ನು ವೇಷವನ್ನು ಧಾರಣೆ ಮಾಡಿಕೊಂಡು ಒಳಗೊಳಗೆ ಮಾತ್ರ ಈ ತೋಳ ಹೇಗೆ ಮುರಿಬೇಕು ಅನ್ನುವಂಥದ್ದನ್ನೇ ಅವಕ್ಕೆ ರಾಕ್ಷಸ ವೃತ್ತಿ ಇರ್ತಿದೆ. ಅದಕ್ಕೆ ಇಲ್ಲೇ ಅಣ್ಣ ತಮ್ಮರ ಮಧ್ಯದಲ್ಲಿಯ ಪ್ರೀತಿಯನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರಲ್ಲ, ಲಕ್ಷ್ಮಣನಿಗೆ ರಾಮನ ಮುಂದೆ ಎಲ್ಲವೂ ಗೌಣ. ಯಾವುದೇ ಆಯ್ಕೆ ಕೊಟ್ಟರೆ ನನ್ನ ಮೊದಲೇ ಆಯ್ಕೆ ನನ್ನ ಅಣ್ಣ ರಾಮ ಅನ್ನುವಂಥ ಒಂದು ಮನಸ್ಸಿನ ನಿಲುವನ್ನು ಹೇಳ್ತಾನೆ. ಮುಂದುವರಿಸಿ ಲಕ್ಷ್ಮಣನ ಇಚ್ಛೆ ತಿಳಿದು ರಾಮ ಅವನನ್ನು ಸಂತೈಸುವನು. ಗೊತ್ತಾಗ್ತಿದ್ದೆ ಅವನು, ಇವನನ್ನು ಬಿಡುವಂಗೆ ಕಾಣಿಸೋಲ್ಲ. ಅದಕ್ಕೆ ರಾಮ ಹೇಳ್ತಾನೆ, ನೋಡಪ್ಪ ತಮ್ಮ, ಸಮಾಧಾನ ತಗೋ, ನೀ ಇಲ್ಲಿರು, ನೀನು ಇಲ್ಲಿ ಇರುವುದ್ರೆ ಯಾಕೆ ಬಿಟ್ಟು ಹೊಂಟೇನಿಂದ ಅದ್ರ ಹಿಂದೆ ಕಾರಣಗಳದಾವ, ನೀ ಇರಂತ ಹೇಳಿ ಅವನಿಗೆ ಸಂತೈಸ್ತಿರ್ತಾನೆ, ಸಮಾಧಾನ ಮಾಡ್ತಿರ್ತಾನೆ. ರಾಮನ ಪ್ರತಿಬಂಧ ತಿಳಿದು ಲಕ್ಷ್ಮಣ ತನ್ನ ವನವಾಸ ನಿರ್ಧಾರವನ್ನು ರಾಮನಿಗೆ ಅರಿವೇನು. ಅವ್ನು ಗೊತ್ತಾಗ್ತಿದೆ, ಅಣ್ಣ ನನಗೆ ಬ್ಯಾಡ್ ಅನ್ನಕ್ತಾನೆ. ಇದರ ಅರ್ಥ ಅಂದರೆ ಇವ ನನ್ನನ್ನು ಅರಣ್ಯಕ್ಕೆ ಕರ್ಕೊಂಡು ಹೋಗುವ ಮನಸ್ಸ ಇಚ್ಛೆಯನ್ನು ಹೊಂದಿಲ್ಲ. ಇವನನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಂತ ಒಂದು ಇಚ್ಛೆ, ದೃಢ ಸಂಕಲ್ಪವನ್ನು ನಿರ್ಧಾರವನ್ನು ತೊಗೊಂಡಾನ. ಅದಕ್ಕೆ ಇವಂತೂ ನಾನು ಬಿಟ್ಟು ಹೋಗ್ತಾನಂತ ತಿಳ್ಕೊಂಡು ಮತ್ತು ತನ್ನ ಒಂದು ಮಾತುಗಳನ್ನು, ತನ್ನ ಒಂದು ಬೇಡಿಕೆಯನ್ನು, ತನ್ನ ಒಂದು ಪ್ರಾರ್ಥನೆಯನ್ನು ಹೀಗೆ ಹಿಂದೆ ನನಗೆ ಸಮ್ಮತಿಸಿದ ನೀ ಇಂದು ಏಕೆ ಕರೆದೊಯ್ಯಲು ಅರಣ್ಯಕ್ಕೆ ವಿರೋಧಿಸುವಿ. ಹಿಂದೆ ಅಂದರೆ ಎಲ್ಲೇ ವಿಶ್ವಾಮಿತ್ರರೇನು ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲಿ ತಾಟಕಾರಣ್ಯಕ್ಕೆ, ಅಲ್ಲಿ ತಾಟಕ ಮತ್ತು ರಾಕ್ಷಸ ಸಂಹಾರಕ್ಕೆ ಹೋಗೋ ಕಾಲಕ್ಕೆ ನಾನು ನಿನ್ನ ಬೆನ್ನತ್ತಿ ಬಂದೆ. ಆವಾಗ ನೀನು ನನಗೆ ಬರಬೇಡ ಅಂತ ಅನ್ನಲಿಲ್ಲ. ನಿನ್ಗಳ ಜೊತೆಗೆ ನಾನು ಬೆನ್ನು ಹತ್ತಿದಾಗ ವಿಶ್ವಾಮಿತ್ರರು ಕೇವಲ ರಾಮನನ್ನು ಕರೆದಿದ್ರು ಅವರು. ಆದರೆ ನನ್ನನ್ನು ಬಿಟ್ಟು ಇರುವುದಿಲ್ಲ ಅಂತ ಹೇಳಿ ನಮ್ಮ ತಂದೆಗೆ ಗೊತ್ತಿತ್ತು. ನಮ್ಮ ತಂದೆಯವರು ನನ್ನೂ ನಿನ್ನ ಜೊತೆಗೆ
ಕಳಿಸ್ಕೊಟ್ರು. ಅವಾಗ ನೀನು ನನಗೆ ಬೇಡ ಅಂದಿಲ್ಲ, ಈಗ ಯಾಕೆ ಇದು ಬೇಡ ಅಂತ ಇದೆಯಾ, ನಾನು ಬರ್ತಾ ಇದ್ದಾಗ ನೀನು ಯಾಕೆ ಬೇಡ್ತಾ ಇದ್ದೀಯ ಅಂತ ಹೇಳಿ ಅವನನ್ನು ಪ್ರಶ್ನೆ ಮಾಡ್ತಾನೆ. ನಾ ಅರಣ್ಯಕ್ಕೆ ಬರಲು ಬಯಸಿದರೂ ನೀ ವಿರೋಧಿಸಲು ಕಾರಣ ಹೇಳು ಓ ನಿರ್ದೋಷಿ. ಅಣ್ಣ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ, ನೀ ನಿಷ್ಕಳಂಕ ಮನುಷ್ಯ ಅದಿ, ನಿರ್ಮಲ ಸ್ವಭಾವದ ಮನುಷ್ಯ ಅದಿ, ಪ್ರಾಂಜಲ ಮನುಷ್ಯನ ವ್ಯಕ್ತಿ ಇದಿ. ಆದರೆ ನೀ ಯಾಕೆ ನನಗೆ ವಿರೋಧ ಮಾಡಾಕತ್ತಿ ನಿನ್ನ ಜೊತೆಗೆ ಬರಲಿಕ್ಕೆ, ನನಗೆ ಕಾರಣ ಹೇಳು ಅಂತ ಲಕ್ಷ್ಮಣ ರಾಮನಲ್ಲಿ ಕೇಳ್ಕೊಳ್ತಾನೆ. ಎದುರು ನಿಂತಿದ್ದ ಲಕ್ಷ್ಮಣನ ಮುಂಗ ಹಿಡಿದು ರಾಮ ಲಕ್ಷ್ಮಣನಿಗೆ ನುಡಿದ. ಇವು ಏನು ಮಾತು ಕೇಳ್ತಾನಲ್ಲ, ಮತ್ತು ನಾನು ನೀನು ಯಾಕೆ ಬಿಟ್ಟು ಹೊಂಟೇನಪ್ಪ ಇಲ್ಲಿ ಅಂದ್ರೆ ಅದಕ್ಕೆ ಕಾರಣ ಇದೆ ಅಂತ ಹೇಳೋ ಸಲುವಾಗಿ ಲಕ್ಷ್ಮಣನ ಮುಂಗೈ, ಎರಡು ಮುಂಗೈಯನ್ನು ತನ್ನ ಇದ್ರ ಕೈಯಿಂದ ಹಿಡಿತಾನ, ಹೇಳಲಿಕ್ಕೆ ಶುರು ಮಾಡ್ತಾನೆ. ಧರ್ಮಿಷ್ಠ, ಸನ್ಮಾರ್ಗಿ, ತೇಜಸ್ವಿ, ಎನ್ನ ಪ್ರಾಣ, ವಿನಮ್ರ, ಪ್ರಿಯ ಸಹೋದರ, ಎನ್ನ ಜೊತೆಗಾರ. ನೋಡಿ, ಅವನಲ್ಲಿ ಲಕ್ಷ್ಮಣ ಬಗ್ಗೆ ರಾಮನಿಂದ ಬರುವಂಥ ಶಬ್ದಗಳು ಹೇಳ್ತಾರೆ ಅವರು. ನೀನು ಧರ್ಮಿಷ್ಠ ಇದ್ದೀಯಾ, ಧರ್ಮದ ಮಾರ್ಗದಲ್ಲಿ ನಡೆಯುವಂಥ ನನ್ನ ತಮ್ಮ ನೀನು ಸನ್ಮಾರ್ಗಿ ಇದ್ದೀಯಾ, ನಿನ್ನಲ್ಲೇ ಸಂತ ಸ್ವಭಾವಗಳಿವೆ, ಒಳ್ಳೆಯ ಮಾರ್ಗದಲ್ಲಿ ನಡೀತೀಯ, ಯಾವುದೋ ದುರ್ಮಾರ್ಗಗಳನ್ನು ನೀನು ನಡೆಯುವಂಥ ವ್ಯಕ್ತಿ ಅಲ್ಲ, ಅದು ನನಗೆ ಗೊತ್ತಿದೆ. ನಿನ್ನ ಮುಖದಲ್ಲಿ ತೇಜಸ್ವಿ ಇದ್ದರೆ ವೀರನಿದ್ದೀಯಾ ನೀನು, ಶೂರನಿದ್ದೀಯಾ ನೀನು, ಅದು ನನಗೆ ಗೊತ್ತಿದೆ. ಎನ್ನ ಪ್ರಾಣ ನೀನು. ಎಲ್ಲಕ್ಕಿಂತ ಮಿಗಿಲಾಗಿ ಏನಪ್ಪ ಅಂದ್ರೆ ರಾಮನ ಪ್ರಾಣ ಯಾವುದಂದರೆ ಲಕ್ಷ್ಮಣ. ದೇಹಗಳೆರಡಿರ್ಬೋದು, ಆದರೆ ಆತ್ಮ ಎರಡೂ ಒಂದೇ ಇದೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಪ್ರಾಣನೇ ನೀನು ತಮ್ಮ ಅಂತ ಹೇಳ್ತಾನೆ ಅವನಿಗೆ. ವಿನಮ್ರ, ಪ್ರಿಯ ಸಹೋದರ, ಎನ್ನ ಜೊತೆಗಾರ. ಇಲ್ಲಿ ತನಕನೂ ನನ್ನ ನೆರಳಾಗಿ ಬಂದ್ಯಪ್ಪ, ಅದಕ್ಕೆ ನೀನು ಯಾಕೆ ಬಿಟ್ಟು ಹೊಂಟೇನೆ ಅದನ್ನು ನೀ ಕೇಳು ಅಂತ ಹೇಳಿ ಮುಂದುವರಿಸ್ತಾರೆ. ಓ ಲಕ್ಷ್ಮಣ, ಎನ್ನ ಜೊತೆ ಅರಣ್ಯಕ್ಕೆ ನೀ ಬಂದರೆ ತಾಯಿ ಕೌಶಲ್ಯ, ಸುಮಿತ್ರೆಯರನ್ನು ಸಲಹುವರಾರು. ಅಲ್ಲಿ ದುಃಖ ಬಂದುಬಿಟ್ಟಲ್ಲಿ, ನಾನು ಹೊಂಟಿದ್ದೀನಿ ಅರಣ್ಯಕ್ಕೆ, ಸೀತೆನೂ ಬರ್ತಿದ್ದಾಳ, ನೀನು ಬಂದೆ ಅಂದ್ರೆ ಇಲ್ಲಿ ನಮ್ಮಿಬ್ಬರು ತಾಯಿಗಳನ್ನು ರಕ್ಷಣೆ ಮಾಡೋರು ಯಾರು, ಅವರನ್ನು ಸಲಹುಕೊಂಡು ಹೋಗೋರು ಯಾರು, ಅವರ ಅಗತ್ಯಗಳನ್ನು ಇಲ್ಲಿ ಪೂರೈಸೋರು ಯಾರು, ಅವರ ಸೇವೆ ಮಾಡೋರು ಯಾರು, ಇದನ್ನು ತಿಳ್ಕೊ ನೀನು. ಅದಕ್ಕೆ ನೀ ಇಲ್ಲಿದ್ದೆ ಅಂದ್ರೆ ಕೌಶಲ್ಯ ಮತ್ತು ಸುಮಿತ್ರೆಯ ಸೇವೆಯನ್ನು ನೀ ಮಾಡ್ತಿ, ಮತ್ತು ಅವ್ರು ನಿನ್ನ ನೋಡ್ಕೊಂಡು ಅವ್ರ ಬದುಕನ್ನು ತೆಗಿತಾರೆ, ಮರಿತಾರೆ ನನ್ನ ದುಃಖವನ್ನು. ಅದಕ್ಕೆ ನಿನಗೆ ನಾ ಇಲ್ಲಿ ಬಿಟ್ಟು ಹೊಂಟೇನು ಅಂತ ಹೇಳ್ತಾನೆ. ಮೋಡದಂತೆ ಭೂಮಿಗೆ ಪ್ರೀತಿಸಿ ಸುರಿಸಬೇಕಾದ ದಶರಥ ಪ್ರೇಮ ಪಾಶನದಲ್ಲಿ ಬಂಧಿತನಿರುವನು. ನನ್ನ ತಾಯಿ ಕೌಶಲ್ಯ ಮತ್ತು ಸುಮಿತ್ರೆ ಈಗ ದಶರಥರ ಒಂದು ಇದರ ಆಶ್ರಯದಲ್ಲಿನೂ ಸುಖವಾಗಿರಬಹುದು ಅವರು. ಆದರೆ ನಮಗೇನು ಸಂಶಯ ಬರ್ತಾ ಇದೆ ಅಂದರೆ, ಇವತ್ತು ನಮ್ಮ ತಂದೆ ಹಿರಿಯ ತಾಯಿಯ ಒಂದು ಪ್ರೇಮ ಇದರಲ್ಲಿ ಬಲಿಯಲ್ಲಿ ಬಿದ್ದಾರವರು, ಮುಂದೆ ಅವಳ ಮಾತು ಕೇಳ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿವೆ. ಅದಕ್ಕೆ ಅವಳದು ಸ್ವಲ್ಪ ಒಂದು ಸೀಟಿಗೆ ಸ್ವಭಾವ, ಇವ್ರನ್ನೆಲ್ಲನೂ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾಳೆಲ್ಲೋ ಹೇಳಕ್ಕೆ ಬರೋದಿಲ್ಲ. ಮತ್ತು ಅವಳು ಹೇಳಿದ್ದನ್ನು ನಮ್ಮ ತಂದೆ ದಶರಥ ಕೇಳ್ತಾ ಇರ್ತಾರೆ. ಅದಕ್ಕೆ ಇವರಿಬ್ಬರಿಗೆ ತೊಂದರೆ ಬರಬಾರ್ದು, ನೀ ಇಲ್ಲಿ ಇದ್ದಪ್ಪ ಅಂದ್ರೆ ಇಂಥ ತೊಂದರೆಗಳು ಬರುವುದಿಲ್ಲ. ಅದಕ್ಕೆ ನಾನು ಅವರ ರಕ್ಷಣೆಗಾಗಿ ನಿನಗೆ ಇಲ್ಲಿ ಬಿಟ್ಟು ಹೊಂಟೇನೆ ಅಂತ ಹೇಳ್ತಾನೆ. ರಾಜ ಅಶ್ವಪತಿ ಮಗಳು ಕೈಕೈ ರಾಜ್ಯ ಸೂತ್ರವಿಡಿದು ಸಹರಾಣಿಯರಿಗೆ ದುಃಖ ಕೊಡುವಳು. ಆಕೆ ಸ್ವಭಾವ ಗೊತ್ತಿತ್ತು. ಈಗ ಅವಳೇನಾಗಿಬಿಡ್ತದೆ, ಮಗ ಭರತ ರಾಜನಾಗಿಬಿಡ್ತಾನೆ, ರಾಜ್ಯದ ಸೂತ್ರನ ಅವ್ರ ಕೈ ಸಿಕ್ಬಿಡ್ತದೆ. ತಂದೆ ಅಂತೂ ಈಗಾಗಲೇ ಅವಳು ಹೇಳಿದಂಗೆ ಕೇಳುವಂಥ ಸ್ಥಿತಿಗೆ ಬಂದಾನ. ಇದು ದುರುಪಯೋಗ ತೊಗೊಂಡು ಅವಳು ಏನು ಮಾಡ್ಬೋದು ಅಂದ್ರೆ, ತನ್ನ ಸವತಿಯರೇನಿದಾರಲ್ಲ, ದಶರಥನ ಉಪಪತ್ನಿಯರಿದಾರ, ನಮ್ಮಿಬ್ಬರು ತಾಯಿಗಳನ್ನ ಸೇರಿಸ್ಕೊಂಡು ಅವ್ರಿಗೆಲ್ಲವೂ ಅವಳು ದುಃಖ ತೊಂದರೆ ಕೊಡುವಂಥ ಸ್ವಭಾವವನ್ನು ಹೊಂದಾಳ. ಭರತ ಪಟ್ಟವೇರಿ ಕೈಕೇಯಿಗೆ ವಿಧೇಯಕನಾಗುವನ್ನು ನೋಡಿ, ಭರತ ಅವಳ ಮಗ ಪಟ್ಟಕ್ಕೆ ಏರಿದ ತಕ್ಷಣ ಅವನೇನಾಗ್ಬಿಡ್ತಾನೆ, ತಾಯಿ ಮಾತನ್ನು ಕೇಳೋದು ಸಹಜನ, ಅದು ತಾಯಿ ಮಾತನ್ನು ಕೇಳಬೇಕಾಗ್ತಿದೆ. ಕೌಶಲ್ಯ ಸುಮಿತ್ರಳ ದುಃಖವನ್ನು ಕೇಳನು. ಆ ವೇಳೆದಾಗ ತಾಯಿ ಮಾತು ಕೇಳೋ ಹಂಗೆ ಭರತ ಇದ್ದ ವೇಳೆದಾಗ ಅಂಥ ಒಂದು ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ ಕೈಕೇಯಿ ಮತ್ತು ಸುಮಿತ್ರ ಹೋಗಿ ತಮ್ಮದು ಏನಾದರೂ ಗೋಳು ಹೇಳ್ಕೊಳಕ್ಕೆ ಹೋದ್ರೆ ಅವರ ಗೋಳನ್ನು ಕೇಳುವಷ್ಟು ಅವನಲ್ಲಿ ಸಮಯ ಇರುವುದಿಲ್ಲ, ಮತ್ತು ಅವನಿಗೆ ಅದು ಲಕ್ಷಣ ಕೊಡಲಿಕ್ಕೆ ಹೋಗುವುದಿಲ್ಲ ಅವನು. ಓ ಲಕ್ಷ್ಮಣ, ದಶರಥರ ಅನುಗ್ರಹ ಪಡೆದು ಪೂಜ್ಯ ಕೌಶಲ್ಯ ಸುಮಿತ್ರೆಯರ ಕ್ಷೇಮಕ್ಕಾಗಿ ನೀಲಿರಿ. ಅದಕ್ಕೆ ನೀ ಏನು ಮಾಡು, ನಮ್ಮ ತಂದೆ ದಶರಥರ ಅಪ್ಪಣೆ ತಗೊಂಡು ಅವರಿಬ್ಬರದು ಒಂದು ಸೇವೆಗಾಗಿ ನೀ ಇಲ್ಲೇ ಇರು, ಅದಕ್ಕೆ ನಾನೇನು ಬಿಟ್ಟು ಹೊಂಟೇನೆ ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಏನು ಮಾಡ್ತಾನೆ, ಸಮಾಧಾನ ಮಾಡ್ತಾನೆ, ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಮುಂದೆ ರಾಮನ ಮಾತು ಕೇಳಿಕೊಂಡು
ಲಕ್ಷ್ಮಣ ಯಾವ ರೀತಿಯಾಗಿ ಅಣ್ಣನಿಗೆ ಜೊತೆಗೆ ಮಾತಾಡ್ತಾನೆ ಮತ್ತು ಅಣ್ಣನ ಮನಸ್ಸನ್ನು ಒಲಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ. ಧನ್ಯವಾದಗಳು.